ಸ್ನೇಹಿತರೆ, ಬೆಳ್ಳಂಬೆಳಗ್ಗೆ ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಇವತ್ತಿನ ದಿನ ಅರ್ಲಿ ಮಾರ್ನಿಂಗ್ ಎದ್ದುಬಿಟ್ಟು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ. ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ಒಂದು ಸಣ್ಣದಾದಂಥ ಒಂದು ಬಿಸ್ನೆಸ್ ಮಾಡುವ ಅಂತ ಒಂದು ಪ್ಲ್ಯಾನಿಂಗ್ ಇದೆ. ಆ ಪ್ಲ್ಯಾನಿಂಗಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ನಮಗೆ ಸಿಗೋದು ಹೆಚ್ಚಾಗಿ ರಾಜಧಾನಿಯಲ್ಲಿ. ಸೊ ಹಾಗಾಗಿ ಆ ರಾಜಧಾನಿಗೆ ಭೇಟಿಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ವಿಶೇಷವಾಗಿ ಏನು ಅಂದರೆ, ನನ್ನ ಆತ್ಮೀಯ ಸ್ನೇಹಿತ, ಸುಮಾರು 16-17 ವರ್ಷದ ಸ್ನೇಹಿತನ ಭೇಟಿಯಾಗುವಂತಹ ಸೌಭಾಗ್ಯ ದೊರೀತಾ ಇದೆ. ಸೊ ಹಾಗಾಗಿ ಅವನನ್ನು ಕೂಡ ಭೇಟಿ ಮಾಡುವಂತಹ ಅವಕಾಶ ಹೋಗ್ತಾ ಇದ್ದೇನೆ. ಬನ್ನಿ, ನನ್ನ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬೈಕನ್ನು ಪಾರ್ಕ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ಹಾಸನ್ ಜಂಕ್ಷನ್. ಇಲ್ಲಿಂದ 7 ಗಂಟೆಗೆ ಟ್ರೈನ್ ಇದೆ. ಸೊ ಇಲ್ಲಿಂದ ಬ್ಯಾಂಗ್ಳೂರಿಗೆ ಪ್ರಯಾಣವನ್ನು ಬಳಸೋಣ. ನಮ್ಮ ಟ್ರೈನ್ ಈಗಾಗಲೇ ಅಲ್ಲಿ ನಿಂತಿದೆ. ಶ್ರಾವಣ ಬೆಳಗೊಳ ಈ ಮುಖಾಂತರವಾಗಿ ಹೋಗುತ್ತೆ ಚನ್ನರಾಯಪಟ್ಟಣ. ಸೊ ನಾವು ಹೀಗೆ ಹೋಗಬೇಕು. ಬನ್ನಿ ಹೋಗುವ. ಹತ್ತು ಗಂಟೆಗೆ ರೀಚ್ ಆಗುತ್ತೆ ಈ ಟ್ರೈನು. ಡೈಲಿ 7 ಗಂಟೆಗೆ ಇದೆ ಹಾಸನಿಂದ. 95 ರೂಪಾಯಿ ನೀವು ಜನರಲಲ್ಲಿ ಹೋಗೋದಾದರೆ. ಟ್ರೈನ್ ಜರ್ನಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕಂಫರ್ಟಬಲ್ಲಾಗಿ ಹೋಗ್ಬೋದು. ನೋಡಿ, ಇನ್ನು ರೆಡಿ ಆಗ್ತಾಯಿದ್ದಾರೆ ಓಡಲಿಕ್ಕೆ ಬ್ಯಾಂಗ್ಳೂರಿಗೆ. ಇದೇ ಟ್ರೈನು. ಡ್ರೈವರ್ ಗಾರ್ಡ್. ಸೊ ಬನ್ನಿ ನೋಡೋಣ. ಇಲ್ಲಿಂದ ಅಲ್ಲಿವರೆಗೆ ಏಕಮಾತ್ರ ಟ್ರೈನ್ ಇದೆ. ನೋಡಿ ಹಾಸನ ಸ್ಟೇಷನ್ಸ್ ಹೇಗಿದೆ. ಕಂಪ್ಲೀಟ್ ಬೋಗಿ. ಒಬ್ರಿಗೋಸ್ಕರ ನಿಲ್ಲಿಸಿದ್ರ ಓಡುತ್ತು. ಮತ್ತೆ ಮಿಸ್ಸೇ ಮಾಡ್ಕೊಂಡ್ರು ಟ್ರೈನ. ಹತ್ತಿದ್ರು. ಯಶವಂತಪುರ ರೀಚ್ ಆಯಿತು. ಈಗ ಇಲ್ಲಿಂದ ಚಿಕ್ಕಪೇಟೆ ಹೋಗಬೇಕು. ಮೆಟ್ರೋದಲ್ಲಿ ಹೋಗೋಣ ಬನ್ನಿ. ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಯಶವಂತಪುರದಿಂದ ಪ್ಲಾಟ್ಫಾರ್ಮ್. ಎಲ್ಲರೂ ಸ್ಟೇರ್ ಕೇಸನ್ನು ಯೂಸ್ ಮಾಡಿದರೆ, ನಾವು ಸ್ಟೆಪ್ಪನ್ನು ಯೂಸ್ ಮಾಡ್ಕೊಂಡು ಚಿಕ್ಕಪೇಟೆ.
ಥ್ಯಾಂಕ್ ಯು. ಚಿಕ್ಕಪೇಟೆ ಬಂದಿದ್ದೀವಿ ಚೋರ್ ಬಜಾರ್ಗೆ. ಇಲ್ಲಿ ನೋಡಿದ್ರೆ ರಶ್ಶು 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 ನೋಡಿ ಚಿಕ್ಕಪೇಟೆ. ಕಳ್ಳನ್ ಮಕ್ಕಳು ಎಣ್ಣೆ ಎಲ್ಲ ಹೊಡಿತಾನಂತ. ಮೆಟ್ರೋದಿಂದ ಇಳಿದು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ.